ಬಿಸಿಲನಾಡು ರಾಯಚೂರು, ಎಡೆದೊರೆನಾಡು ರಾಯಚೂರು ಅಂತ ಕರೆಸಿಕೊಳ್ಳುತ್ತೆ. ಅಂತಹ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲಾ ಉತ್ಸವ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಉತ್ಸವದ ಅಂಗವಾಗಿ 2ನೇ ದಿನಕ್ಕೆ ಜಿಲ್ಲಾಡಳಿತ ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಹೆಲಿಕಾಪ್ಟರ್ ರೈಡನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದು ಜಿಲ್ಲೆಯ ಜನರು ತುಂಬ ಖುಷಿ ಪಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಉತ್ಸವದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗಾಗಿ ಹೆಲಿಕಾಪ್ಟರ್ ರೈಡನ್ನು ಆಯೋಜನೆ ಮಾಡಲಾಗಿದ್ದು 500 ಅಡಿ ಎತ್ತರದಿಂದ ರಾಯಚೂರು ನಗರನ ವೀಕ್ಷಿಸಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಇದ್ದರೂ ಕೂಡ ರಾಯಚೂರು ಸ್ಕೈಡ್ ಒಂದು ಏನಿದೆ ಹೆಲಿಕಾಪ್ಟರ್ ರೈಡಲ್ಲಿ ಜನ ಮುಗಿಬೀಳ್ತಾ ಇದ್ದಾರೆ. ನಾನು ಕೂಡ ಹೋಗಬೇಕು ಅಂತ ಹೇಳಿ 3 ವರ್ಷದಿಂದ ಮತ್ತು ಏನು ಮಕ್ಕಳಿರ್ತಾರೆ ಅದಕ್ಕೊಂದು ಸ್ವಲ್ಪ ವರ್ಷದ ಮಿತಿ ಕೂಡ ಇದೆ. ಆ ಮಕ್ಕಳಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ಬೇರೆ ವಯಸ್ಕರಿಗೆ ಅವರಿಗೆ ತಲಾ 3,500 ರೂಪಾಯಿಗೆ ಇವರು ಟಿಕೆಟ್ ದರವನ್ನು ನಿಗದಿ ಮಾಡಿದ್ದಾರೆ. ಪ್ರತಿನಿತ್ಯವೂ ಕೂಡ 25 ಟ್ರಿಪ್ಗಳನ್ನು ಈ ಹೆಲಿಕಾಪ್ಟರ್ ರೈಡ್ ನಡೆಸುತ್ತೆ. ಪ್ರತಿ ಟ್ರಿಪ್ಗೆ 6 ಜನರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಫೆಬ್ರವರಿ 7ಕ್ಕೆ ಜಿಲ್ಲಾ ಉತ್ಸವ ಮುಕ್ತಾಯವಾಗ್ತಾ ಇರೋದ್ರಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಫೆಬ್ರವರಿ 10ರವರೆಗೆ ಜಿಲ್ಲೆಯ ಜನರಿಗೆ ಹೆಲಿಕಾಪ್ಟರ್ ರೈಡ್ಗೆ ಅವಕಾಶವನ್ನು ಮಾಡಿಕೊಡಲಿದೆ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. 450 kgಯಷ್ಟು ಭಾರ ಮಾತ್ರ ಈ ಒಂದು ಹೆಲಿಕಾಪ್ಟರ್ ಹೊಂದುತ್ತೆ. ಒಂದು ಬಾರಿಗೆ 6 ಜನಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗ್ತದೆ ಇದೆ. ಒಂದು ಟ್ರಿಪ್ನಲ್ಲಿ 6 ರಿಂದ 7 ಜನ ಹೋಗಬಹುದು. ಇನ್ನು ಇದರಲ್ಲಿ 6 ರಿಂದ 7 ನಿಮಿಷಗಳ ಕಾಲ ನಾವು ಹೆಲಿಕಾಪ್ಟರ್ ರೈಡನ್ನು ಮಾಡ್ಬೋದು, ಸುತ್ತಾಡ್ಬೋದು. ಜನ ನಗರದ ಕೋಟೆ ಮತ್ತು ಮಾನಿಕೆರೆ ಕೆಲವೊಂದು ಕೆರೆಗಳೇನಿದೆ, ಜಿಲ್ಲಾಡಳಿತ ಭವನ ಆಗಿರ್ಬೋದು, YTPS ಮತ್ತು KSRTC ಸೇರಿದಂತೆ ಬೇರೆ ಬೇರೆ ನಗರದ ಒಂದು ಸುತ್ತಮುತ್ತಲಿರುವಂಥ ಪ್ರದೇಶಗಳನ್ನು ವೀಕ್ಷಣೆ ಮಾಡಬಹುದು. 500 ಅಡಿ ಎತ್ತರದಿಂದ ವೀಕ್ಷಣೆ ಮಾಡಬಹುದು ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಇದರ ಜೊತೆಗೆ ರಾಯಚೂರು ಜನರಿಗೆ ಹೆಲಿಕಾಪ್ಟರ್ ರೈಡ್ ಏನಿದೆ ಇದು ಹೊಸದಾಗಿರೋದ್ರಿಂದ ಕೆಲವೊಂದು ಜನರು ಏನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಭಯ ಇಲ್ಲದೆ ನಾನು ಕೂಡ ಹೋಗಬೇಕು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಗರದ ಕಿಲೆ ಭವನ್ ಏನಿದೆ ಆ ಮಠ ಕೂಡ ಸೋಮವಾರದಿಂದ ಒಂದು ರೀತಿಯಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅಲಂಕಾರಗೊಂಡಿದೆ. ಇನ್ನು ಈ ರೈಡ್ ಏನಿದೆ ಹೆಲಿಕಾಪ್ಟರ್ ರೈಡ್ ತುಂಬ ಆಕರ್ಷಣೆಗೊಳ್ತಾ ಇದೆ. ಇದು ಗ್ರಾಮೀಣ ಕ್ರೀಡೆಗಳು ಕೂಡ ಅಲ್ಲಿ ಸಾಕಷ್ಟು ಭಾಗಿಯಾಗ್ತಾ ಇವೆ. ಅಷ್ಟೇ ಅಲ್ಲ, ಈ ಉತ್ಸವದ ಅಂಗವಾಗಿ ಹೆಲಿಕಾಪ್ಟರ್ ರೈಡ್ ಜೊತೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ನಡೆಸ್ತಾ ಇದ್ದಾರೆ. ಶ್ವಾನ ಪ್ರದರ್ಶನ, ಉದ್ಯೋಗ ಮೇಳ, ಇಲ್ಲಿ ಇದ್ರ ಸೇರಿದಂತೆ ಇಂದು ಸಂಜೆ ಏನಾಗಿದೆ ಕಲಾ ತಂಡಗಳು ಮತ್ತು ನೃತ್ಯ ಪ್ರದರ್ಶನ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಗಾಯಕ ಆಗಿರುವಂಥ ರಾಜೇಶ್ ಕೃಷ್ಣನ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮವನ್ನು ಕೂಡ ಜಿಲ್ಲೆಯಲ್ಲಿ ಒಂದು ಆಯೋಜನೆ ಮಾಡಲಾಗಿದೆ. ಇನ್ನು ಇದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಜಿಲ್ಲಾಡಳಿತನೇ ನೋಡಿಕೊಳ್ತಾ ಇದೆ. ಈ ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಂದ ಕೂಡ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಲಿಕಾಪ್ಟರ್ ರೈಡ್ಗೆ ಈಗ ಬೇಡಿಕೆ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.